ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಅಮೆರಿಕ ಹಾಗೆ ಚೀನಾ ನಡುವಿನ ತೆರಿಗೆ ಮಹಾಯುದ್ಧ ಮತ್ತೊಂದು ಹಂತವನ್ನು ತಲುಪಿ ಜಾಗತಿಕ ಮಟ್ಟದಲ್ಲಿ ಕೂಡ ಸದ್ದು ಮಾಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಮನಸ್ಸಿಗೆ ಬಂದಂತೆ ಟ್ಯಾಕ್ಸ್ ಅನ್ನು ಹಾಕಿ ನಿಯಮವನ್ನು ಮೀರಿದ್ದಾರೆ ಎಂಬಂತಹ ಆರೋಪ ಇದೆ. ಅದರಲ್ಲೂ ಕೂಡ ಚೀನಾ ವಿಚಾರದಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಭಾರಿ ದೊಡ್ಡ ಪ್ರಮಾಣದ ತೆರಿಗೆಯನ್ನು ಹಾಕುತ್ತಾ ನೇರವಾಗಿ ಟ್ಯಾಕ್ಸ್ ವಾರ್ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಚೀನಾ ಮಾಡ್ತಾ ಇದೆ. ಇಂತಹ ಸಮಯದಲ್ಲೇ ಮತ್ತೆ ಚೀನಾ ರಿಯಾಕ್ಷನ್ ಕೊಟ್ಟು ಟ್ರಂಪ್ ವಿರುದ್ಧ ತೊಡೆತಟ್ಟಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಏನಾದರೂ ಒಂದು ಕಿರಿಕ್ ಗ್ಯಾರಂಟಿ ಅನ್ನುವಂತಹ ಭಾರಿ ಗಂಭೀರ ಆರೋಪ ಇದೆ. 2016ರ ಸಮಯದಲ್ಲಿ ಮೊದಲ ಬಾರಿ ಅಧ್ಯಕ್ಷರಾಗಿದ್ದ ವೇಳೆಯೂ ಡೊನಾಲ್ಡ್ ಟ್ರಂಪ್ ಇದೇ ರೀತಿಯಾಗಿ ಕಿರಿಕ್ ಮಾಡಿಕೊಂಡು ದೊಡ್ಡ ಸದ್ದನ್ನು ಮಾಡಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ತಮ್ಮ ಬುಡಕ್ಕೆ ತಾವೇ ಬೆಂಕಿಯನ್ನು ಇಟ್ಕೊಂಡ ರೀತಿ ಕಾಣ್ತಾ ಇದೆ. ಯಾಕಂದ್ರೆ ಅಮೆರಿಕ ಜೊತೆಗೆ ಉತ್ತಮವಾಗಿ ವ್ಯಾಪಾರ ಹಾಗೆ ವಹಿವಾಟು ನಡೆಸ್ತಾ ಇದ್ದಂತಹ ದೇಶಗಳ ವಿರುದ್ಧ ಭಾರೀ ತೆರಿಗೆ ಹೇರಿಕೆ ಮಾಡುವ ಘೋಷಣೆಯನ್ನು ಹೊರಡಿಸಿ ಟ್ರಂಪ್ ತಲ್ಲಣವನ್ನ ಎಬ್ಬಿಸಿ ಗಮನವನ್ನ ಸೆಳೆದಿದ್ದಾರೆ. ಇದೇ ಸಮಯದಲ್ಲಿ ಚೀನಾ ಕೂಡ ಸೇಡಿಗೆ ಸೇಡು ಅಂತ ತೊಡೆಯನ್ನು ತಟ್ಟಿದೆ. ಇನ್ನು ಡೊನಾಲ್ಡ್ ಟ್ರಂಪ್ಗೆ ಚೀನಾ ಶಾಕ್. ಹೌದು, ಚೀನಾ ಹಾಗೂ ಅಮೆರಿಕ ನಡುವೆ ದೊಡ್ಡ ಶತ್ರುತ್ವ ಇದ್ದು ಅಮೆರಿಕ ಹಾಗೆ ಚೀನಾದ ನಡುವೆ ಆಗಾಗ ತೆರಿಗೆ ಯುದ್ಧವು ನಡೀತಲೇ ಬಂದಿದೆ. ಈ ಹಿಂದೆಯೂ ಡೊನಾಲ್ಡ್ ಟ್ರಂಪ್ ಚೀನಾ ಜೊತೆಗೆ ತೆರಿಗೆ ಕಿರಿಕನ್ನ ಮಾಡಿದ್ರು. ಈಗ ಮತ್ತೊಮ್ಮೆ ಅದೇ ರೀತಿಯ ಫೈಟಿಂಗ್ ಶುರುವಾಗಿದ್ದು ಚೀನಾ ಕೂಡ ಅಮೆರಿಕಾಗೆ ತಿರುಗೇಟನ್ನು ನೀಡುವ ರೀತಿಯಲ್ಲಿ ಟ್ಯಾಕ್ಸ್ ಅನ್ನು ಹಾಕ್ತಾ ಇದೆ. ಇದೆಲ್ಲವನ್ನ ನೋಡಿ ಮತ್ತಷ್ಟು ರೊಚ್ಚಿಗೆದ್ದಿರುವ ಡೊನಾಲ್ಡ್ ಟ್ರಂಪ್ ಬರೋಬ್ಬರಿ 245% ಗರಿಷ್ಠ ತೆರಿಗೆ ಹೇರಿಕೆ ಮಾಡುವಂತಹ ಘೋಷಣೆಯನ್ನು ಮಾಡಿದ್ರು. ಅದಕ್ಕೆಲ್ಲ ಇದೀಗ ಉತ್ತರವನ್ನು ನೀಡಿದೆ ಚೀನಾ. ಹೌದು, ಚೀನಾ ತೆರಿಗೆ ತಂತ್ರ ಏನು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿಕೆ ಮಾಡಿರುವ ಹೊಸ ತೆರಿಗೆ ನೀತಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಜಾಗತಿಕವಾಗಿ 75ಕ್ಕೂ ಹೆಚ್ಚು ದೇಶಗಳನ್ನು ಚೀನಾ ಒಗ್ಗೂಡಿಸ್ತಾ ಇದೆ. ಇದರ ಪರಿಣಾಮ ಡೊನಾಲ್ಡ್ ಟ್ರಂಪ್ಗೆ ಪಿತ್ತ ಇನ್ನಷ್ಟು ನೆತ್ತಿಗೇರಿದೆ. ಇಂತಹ ಸಮಯದಲ್ಲೇ ಚೀನಾ ವಿರುದ್ಧ ಬರೋಬ್ಬರಿ 245% ಗರಿಷ್ಠ ತೆರಿಗೆಯನ್ನು ಹೇರಿಕೆ ಮಾಡುವಂತಹ ಘೋಷಣೆಯನ್ನು ಮಾಡಿದ್ದಾರೆ ಟ್ರಂಪ್. ಇದೇ ವಿಚಾರವಾಗಿ ಚೀನಾ ಪ್ರತಿಕ್ರಿಯೆ ನೀಡಿದ್ದು ಹೊಸ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಚರ್ಚಿಸಲಿಕ್ಕೆ 75ಕ್ಕೂ ಹೆಚ್ಚು ದೇಶಗಳು ಸಿದ್ಧವಾಗಿವೆ. ಹೀಗಾಗಿಯೇ ಪ್ರತೀಕಾರದ ಸುಂಕದ ಕುರಿತು ನಾವು ಚರ್ಚೆ ಮಾಡಿ ಕ್ರಮವನ್ನು ಕೈಗೊಳ್ಳಲಿದ್ದೇವೆ. ಇಂತಹ ವರ್ತನೆಗಳು ಸಹಿಸಲಾಗದು ಅಂತ ಹೇಳಿ ಚೀನಾ ಹೇಳಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಮತ್ತೆ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯೆ ಮಾತಿನ ಚಕಮಕಿ ಮತ್ತಷ್ಟು ಹೆಚ್ಚಾಗಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಯುಕ್ರೇನ್ ಯುದ್ಧದಲ್ಲಿ ತನ್ನ ತಪ್ಪು ಇಲ್ಲ, ಇದು ಜೋ ಬೈಡನ್ ಹಾಗೆ ಯುಕ್ರೇನ್ ಅಧ್ಯಕ್ಷ ಮಾಡಿದ್ದ ತಪ್ಪು ಎಂದಿದ್ದಂತಹ ಟ್ರಂಪ್ ಮಾತಿಗೆ ಇದೀಗ ತಿರುಗೇಟು ಸಿಕ್ಕಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ರೊಚ್ಚಿಗೆದ್ದು ಡೊನಾಲ್ಡ್ ಟ್ರಂಪ್ ಆಡಳಿತದ ಬಗ್ಗೆ ಏನ್ ಹೇಳಿದ್ದಾರೆ ಗೊತ್ತಾ? ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ವೇಳೆ ನೂರಾರು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಂತಹ ಟ್ರಂಪ್ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಗೆದ್ದು ಅಧ್ಯಕ್ಷರಾದ್ರೂ ಕೂಡ ಅದನ್ನು ನಿಲ್ಲಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಎಡವಟ್ಟುಗಳ ಸರದಿ ಜಾಸ್ತಿ ಆಗ್ತಾ ಇದ್ದು ಈ ರೀತಿ ಒಂದಾದ ನಂತರ ಒಂದು ವಿವಾದ ಟ್ರಂಪ್ ತಲೆಗೆ ಸುತ್ತಿಕೊಳ್ತಾ ಇದೆ. ಇದರ ಜೊತೆಗೆ ಜೋ ಬೈಡನ್ ಬಗ್ಗೆ ಕೂಡ ವಿವಾದ ಸೃಷ್ಟಿ ಮಾಡುವ ಹೇಳಿಕೆ ನೀಡಿದ್ರು ಟ್ರಂಪ್. ಸದ್ಯ ಯುಕ್ರೇನ್ ಯುದ್ಧ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಟ್ರಂಪ್ ಇದೇ ಸಮಯದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡುವ ಹೇಳಿಕೆಯನ್ನು ಕೊಟ್ಟು ಬೈಡನ್ ಪಿತ್ತವನ್ನು ನೆತ್ತಿಗೇರಿಸಿದ್ರು. ಇನ್ನು ಡೊನಾಲ್ಡ್ ಟ್ರಂಪ್ದು ವಿನಾಶಕಾರಿ ಆಡಳಿತ. ಹೌದು, ಜೋ ಬೈಡನ್ ಈಗ ಡೊನಾಲ್ಡ್ ಟ್ರಂಪ್ ಸರ್ಕಾರದ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಬಂದ ನಂತರ ಬಡವರಿಗೆ ಸಂಕಷ್ಟ ಎದುರಾಗಿ ಎಲ್ಲವೂ ಅಲ್ಲೋಲ ಕಲ್ಲೋಲ ಎನ್ನುವಂತೆ ಆಗಿರುವಂತಹ ಸಮಯದಲ್ಲೇ ಜೋ ಬೈಡನ್ ಮಾತನಾಡಿದ್ದಾರೆ. ಹಾಗೆ ತಮ್ಮ ಮಾತುಗಳಲ್ಲೇ ಕಟುವಾಗಿ ಟ್ರಂಪ್ ಆಡಳಿತದ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸಿ ಭಾರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಡವರ ಬದುಕಿನ ಜೊತೆಗೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಆಟ ಆಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಇದೀಗ ಜೋ ಬೈಡನ್ ಮಾಡಿದ್ದಾರೆ. ಇನ್ನು ಬೈಡನ್ ಬಗ್ಗೆ ಟ್ರಂಪ್ ಹೇಳಿದ್ದೇನು? ಅಮೆರಿಕ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ವಿರುದ್ಧ ಕೆಂಡ ಕಾರಿದ್ರು. ಅನ್ಯಾಯವಾಗಿ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಶುರು ಆಗ್ಲಿಕ್ಕೆ ನೀವೇ ಕಾರಣ ಅಂತ ಗುಡುಗಿದ್ರು. ಈ ಮೂಲಕ ಯುಕ್ರೇನ್ ಅಧ್ಯಕ್ಷನಿಗೂ ಚಳಿಯನ್ನ ಬಿಡಿಸಿದ್ದಂತಹ ಡೊನಾಲ್ಡ್ ಟ್ರಂಪ್ ಈಗ ಆಗಿರುವಂತಹ ಅವಾಂತರಕ್ಕೆ ನೀವಿಬ್ರು ಪ್ರಮುಖ ಕಾರಣರು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ನಾನು ಯುದ್ಧವನ್ನು ನಿಲ್ಲಿಸೋಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಹೇಗಿದ್ರೂ ಕೂಡ ಯುದ್ಧ ನಿಲ್ಲಿಸಲಿಕ್ಕೆ ಸೂಕ್ತ ವಾತಾವರಣವೇ ಸೃಷ್ಟಿ ಆಗ್ತಾ ಇಲ್ಲ. ಪರಿಸ್ಥಿತಿ ಇಷ್ಟು ಕೈಮೀರಿ ಹೋಗ್ಲಿಕ್ಕೆ ಜೋ ಬೈಡನ್ ಮತ್ತು ಝೆಲೆನ್ಸ್ಕಿ ಕಾರಣ ಅಂತ ಆರೋಪವನ್ನ ಮಾಡಿದ್ರು ಟ್ರಂಪ್. ಇದೀಗ ಟ್ರಂಪ್ಗೆ ತಿರುಗೇಟು ಕೊಟ್ಟಿದ್ದಾರೆ ಬೈಡನ್. ಸ್ನೇಹಿತರೆ, ನಮ್ಮ ಪಕ್ಕದ ದೇಶ ಪಾಕಿಸ್ತಾನ ಭಾರತದ ವಿರುದ್ಧ ಒಂದಲ್ಲ ಒಂದು ವಿಷಯಕ್ಕೆ ಕತ್ತಿ ಮಸಿತಾನೇ ಇರುತ್ತೆ ಅಂತಲೇ ಹೇಳಬೇಕು. ಭಾರತವನ್ನು
ಒಂದು ಏನಂತ ಹೇಳ್ತಾರೆ, ಭಾರತದ ವಿರುದ್ಧ ಎಲ್ಲಿ ಮಾತಾಡಲಿಕ್ಕೆ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಪಾಕಿಸ್ತಾನ ಸಿಕ್ಕಿದೆ ಚಾನ್ಸ್ ಅಂತ ಮಾತಾಡುತ್ತೆ. ಇದೀಗ ನಮ್ಮ ಭಾರತದ ಕುರಿತು ಮಾತನಾಡಿರುವಂತಹ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ, 1.3 ಮಿಲಿಯನ್ ಭಾರತದ ಸೇನೆಗೆ ಏನೂ ಮಾಡಲಿಕ್ಕೆ ಆಗದೆ ಇದ್ದಾಗ ಅನ್ನುವಂತಹ, ಅಂದರೆ ಏನೂ ಮಾಡಲಿಕ್ಕೆ ಆಗಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ರು ಅಷ್ಟಕ್ಕೂ ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅವರು ಭಾರತವನ್ನು ಟಾರ್ಗೆಟ್ ಮಾಡಿ ತುಂಬ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕಾಶ್ಮೀರ ನಮ್ಮ ಪಾಕಿಸ್ತಾನದ ಕತ್ತಿನ ರಕ್ತನಾಳ ಮತ್ತು ಹಾಗೆಯೇ ಇರ್ತದೆ, ಪಾಕಿಸ್ತಾನ ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಇಸ್ಲಾಮಾಬಾದ್ ಅಥವಾ ಪಾಕಿಸ್ತಾನದ ಗಂಟಲಿದೆಯಲ್ವಾ, ಅಲ್ಲಿರುವಂತಹ ಒಂದು ರಕ್ತನಾಳ, ಅದನ್ನು ಯಾರು ಕೂಡ ಕಟ್ ಮಾಡೋಕ್ಕಾಗಲ್ಲ ಅಥವಾ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು 1947ರಲ್ಲಿ ವಿಭಜನೆಗೆ ಆಧಾರವಾಗಿದ್ದ 2 ರಾಷ್ಟ್ರಗಳ ಸಿದ್ಧಾಂತವನ್ನು ಸಹ ಅವರು ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ವಿದೇಶಗಳಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಜನರಲ್ ಮುನೀರ್ ಅವರು, ನೀವೆಲ್ಲರೂ ಕೂಡ ದೇಶದ ರಾಯಭಾರಿಗಳು ಮತ್ತು ಉನ್ನತ ಸಿದ್ಧಾಂತ ಮತ್ತು ಸಂಸ್ಕೃತಿಗೆ ಸೇರಿದವರು ಅನ್ನೋದನ್ನು ಮರೆಯಬಾರದು ಅಂತ ಹೇಳಿದ್ದಾರೆ. ನೀವು ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೆ ಪಾಕಿಸ್ತಾನದ ಕಥೆಗಳನ್ನು ಹೇಳಬೇಕು, ಪಾಕಿಸ್ತಾನದ ಕುರಿತು ಸ್ಟೋರಿಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಬೇಕು. ನಮ್ಮ ಪೂರ್ವಜರು ಜೀವನದ ಪ್ರತಿಯೊಂದು ಅಂಶದಲ್ಲೂ ಕೂಡ ನಾವು ಹಿಂದೂಗಳಿಗಿಂತ ಭಿನ್ನರು ಅಂತ ಭಾವಿಸಿದ್ರು. ಅಂದರೆ ನಮ್ಮ ಆ್ಯನ್ಸೆಸ್ಟರ್ಗಳು, ಅಂದರೆ ನಮ್ಮ ಹಿಂದಿನವರು ನಮ್ಮ ಜೀವನದ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆಗಿ ಬದುಕಿದ್ದಾರೆ, ಹಾಗೆ ಹಿಂದೂಗಳಿಗಿಂತ ನಾವು ತುಂಬ ಭಿನ್ನರು ಅನ್ನೋದನ್ನು ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಧರ್ಮಗಳು, ನಮ್ಮ ಪದ್ಧತಿಗಳು, ಸಂಪ್ರದಾಯಗಳು, ಆಲೋಚನೆಗಳು ಮತ್ತು ಮಹತ್ವಾಕಾಂಕ್ಷೆಗಳು ತುಂಬ ಭಿನ್ನವಾಗಿದೆ, ಅದು 2 ರಾಷ್ಟ್ರಗಳ ಸಿದ್ಧಾಂತದ ಅಡಿಪಾಯವಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ 2 ದೇಶಗಳು, ನಾವು ಒಂದೇ ದೇಶವಲ್ಲ. ಅಂದರೆ ಭಾರತ ಹಾಗೆ ಪಾಕಿಸ್ತಾನ ಯಾವತ್ತೂ ಕೂಡ ಒಂದು ದೇಶ ಅಲ್ಲ, ನಾವು ಬೇರೆ ಬೇರೆ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಈ ದೇಶವನ್ನು ರಚಿಸಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಪೂರ್ವಜರು ಮತ್ತು ನಾವು ಈ ದೇಶದ ಒಂದು ಸೃಷ್ಟಿಗೆ ತುಂಬ ತ್ಯಾಗವನ್ನು ಮಾಡಿದ್ದೀವಿ. ಅದನ್ನು ಹೇಗೆ ರಕ್ಷಿಸಬೇಕು ಅಂತ ನಮಗೆ ತಿಳಿದಿದೆ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಹೆಣ್ಣು ಮಕ್ಕಳೇ ಮತ್ತು ಪುತ್ರರೇ, ದಯವಿಟ್ಟು ಪಾಕಿಸ್ತಾನದ ಈ ಕಥೆಯನ್ನು, ನೀವು ಈ ಸ್ಟೋರಿಯನ್ನು ಮರಿಬೇಡಿ. ಪಾಕಿಸ್ತಾನದೊಂದಿಗಿನ ಅವರ ಬಾಂಧವ್ಯ ಎಂದಿಗೂ ಕೂಡ ದುರ್ಬಲವಾಗದಂತೆ, ವೀಕ್ ಆಗದಂತೆ ನಿಮ್ಮ ಮುಂದಿನ ಪೀಳಿಗೆಗೆ ಈ ಕಥೆಯನ್ನು ಹೇಳಲಿಕ್ಕೆ ಮರಿಬೇಡಿ ಅಂತ ಹೇಳಿದ್ದಾರೆ. ಇನ್ನು ಈ ಹೇಳಿಕೆಗಳಿಗೆ ವಿದೇಶಾಂಗ ಸಚಿವಾಲಯ ಇನ್ನೂ ಪ್ರತಿಕ್ರಿಯಿಸಿಲ್ಲ ಅಂತ ಹೇಳಿದ್ರೆ, ನಮ್ಮ ದೇಶದ ವಿದೇಶಾಂಗ ಸಚಿವಾಲಯ ಇನ್ನೂ ಕೂಡ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥರ ಹೇಳಿಕೆಗಳ ಸ್ವರೂಪವನ್ನು ಅಥವಾ ಅವರು ಹೇಳಿಕೆ ಕೊಟ್ಟ ರೀತಿಯನ್ನು ಗಮನಿಸಿದ್ರೆ, ಶೀಘ್ರದಲ್ಲಿಯೇ ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯ ಸರಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಭಯೋತ್ಪಾದಕ ಚಟುವಟಿಕೆಯಿಂದಾಗಿ ಪಾಕಿಸ್ತಾನಕ್ಕೆ ಇನ್ವೆಸ್ಟ್ಮೆಂಟ್ ಸಿಗಲ್ಲ, ಫಂಡ್ ಕೊಡಲ್ಲ ಅಂತ ಹೇಳಿ ತುಂಬ ಜನರು ಭಯಪಡ್ತಾರೆ ಅಂತ ಜನರಲ್ ಮುನೀರ್ ಅವರು ಹೇಳಿದ್ದಾರೆ. ಇನ್ನು ಭಯೋತ್ಪಾದಕರು ದೇಶದ ಭವಿಷ್ಯವನ್ನು ಕಸಿದುಕೊಳ್ಳಬಹುದು ಅಂತ ನೀವು ಭಾವಿಸ್ತೀರಾ? 1.3 ಮಿಲಿಯನ್ ಬಲಶಾಲಿ ಭಾರತೀಯ ಸೇನೆ ತನ್ನ ಎಲ್ಲ ಸಶಸ್ತ್ರ ಬಲದೊಂದಿಗೆ ನಮ್ಮನ್ನು ಬೆದರಿಸಲಿಕ್ಕೆ, ಹೆದರಿಸಲಿಕ್ಕೆ ಸಾಧ್ಯವಾಗದೆ ಇರುವಾಗ ಈ ಭಯೋತ್ಪಾದಕರು ಪಾಕಿಸ್ತಾನದ ಸಶಸ್ತ್ರ ಪಡೆಗಳನ್ನು ನಿಗ್ರಹಿಸಬಹುದು ಅಂತ ನೀವು ಭಾವಿಸ್ತೀರಾ ಅಂತ ಕೇಳಿದ್ದಾರೆ. ಇನ್ನು ನಿನ್ನೆಯಷ್ಟೇ ಜೈಶಂಕರ್ ಅವರು ಪಾಕಿಸ್ತಾನ ಡಬಲ್ ಗೇಮ್ ಆಡ್ತಾ ಇದೆ, ಅಫ್ಘಾನಿಸ್ತಾನದೊಂದಿಗೆ ಡಬಲ್ ಗೇಮ್ ಅನ್ನು ಆಡ್ತಾ ಇದೆ, ಅಫ್ಘಾನಿಸ್ತಾನಕ್ಕೆ ಸಮಸ್ಯೆಯನ್ನು ಕೊಟ್ಟು ಅಥವಾ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳಿಗೆ ಕುಮ್ಮಕ್ಕನ್ನು ಕೊಟ್ಟು ಅಲ್ಲಿ ಆಟ ಆಡಬಹುದು ಅಂತ ಅಂದ್ಕೊಂಡಿದ್ರು. ಅದು ಈಗ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಪಾಕಿಸ್ತಾನದ ರಿಯಲ್ ಮುಖವಾಡ ಅಥವಾ ರಿಯಲ್ ಬಣ್ಣವನ್ನ ಜೈಶಂಕರ್ ಅವರು ಹೊರಗೆ ಹಾಕಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.